ಮಾತಾಡ್ಬೇಡ ನೀನು. ಜಾಸ್ತಿ ಮಾತಾಡಿದ್ದೆ ಅಂದರೆ ಚೆನ್ನಾಗಿರಲ್ಲ. ನನ್ನ ಮಗಳ ಜೀವನ ಹಾಳಾಗಿದೆ ನಿನ್ನಿಂದ. ಅವಳು ಇವತ್ತು ಈ ಪರಿಸ್ಥಿತಿನಾಗ ಅವಳು ಅಂದರೆ ನಿನ್ನಿಂದನೇ. ನನ್ನ ಮಗಳ್ತೇನಾಯ್ತೆ? ನಾನು ಇದ್ದಂದವಳೆ ಓಲಲೇ. ಓ ಮುತ್ತಾಳಿ ನನ್ನ ಮಗನೇ ಓ ಏನಾದವಳು ನನ್ನ ಮಗಳು? ನಾನು ಇದ್ದಂದವಳೆ ಅವಳ್ತೇನು ತಮ್ಮಿ? ಪಪ್ಪ ಯಾಕೆ ಪಪ್ಪ ಹಿಂಗೆ ಮಾಡ್ತಾ ಇದ್ದೀರಾ ನೀವು? ಹಾಂ ಯಾಕೆ ಏನಾಯ್ತು? ನೋಡು ಕಾರುಣ್ಯ, ನಿನ್ನ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಆಗಿದ್ದು ಆಗೋಯ್ತು. ಏನೋ ಮದುವೆ ಮಾಡ್ಕೊಂಡ್ರೆ ಸರಿ, ನನ್ನ ಮನಸ್ಗೂ ಸಮಾಧಾನ ಮಾಡ್ಕೊಂಡೆ. ಆದರೆ ಮಗು ಇಷ್ಟು ಬೇಗ ಬೇಡ. ನಾನು ಹೇಳಿದ ಮಾತು ಕೇಳಿ ನೀನು. ಓ ಆಚೆ ನಿಂತ್ಕೊಂಡು ಮಾತಾಡೋ. ನನ್ನ ಮನೆ ಒಳಗೆ ನೀನು ಬರೋರ ಅಂದ್ರೆ ಬರೋರ ಅಚ್ಚೆ. ನೋಡು ಸರಸ್ವತಿ, ನೀನು ಹಿಂಗೆಲ್ಲ ಮಾಡಂಗಿದ್ರೆ ನಾನು ಇನ್ನೊಂದು ಮದುವೆ ಆಗ್ತೀನಿ. ಅವು ಯಾರು ಬೇರೆ ಅಂತ ಹೇಳಿರು? ಯಾರು ಬೇರೆ ಅಂತ ಹೇಳಿರು? ಹೋಗಿ ನನ್ನ ಮದುವೆ ಯಾರು ಬೇರೆ ಅಂತ ಹೇಳಿರು? ಇವಾಗ ಮಾಡ್ಕೊಂಬ ಹೋಗು. ನೋಡು, ನನ್ನ ಮಾತನ್ನ ಅಷ್ಟು ಕೇವಲವಾಗಿ ಮಾತಾಡಬೇಡ ನೀನು. ನಾನು ಏನು ಹೇಳಿದ್ದೀನಿ ಅಂದರೆ ಅದನ್ನೇ ಮಾಡ್ತೀನಿ. ಅಯ್ಯೋ ಮಾರಾಯಂಗ ಒಂದಲ್ದಿರ ನಾಳೆ ಮದುವೆ ಮಾಡ್ಕೊಂಬ ಹೋಗಪ್ಪ. ಮಾಡ್ಕೊಂಬ ಹೋಗು. ಯಾರು ಬೇರೆ ಅಂತ ಹೇಳಿರು? ಪಪ್ಪ ಏನು ಮಾತಂತ ಮಾತಾಡ್ತಾ ಇದ್ದೀರಾ ಪಪ್ಪ? ನಿಮಗೆ ನಾಚಿಕೆ ಆಗಲ್ವಾ ನಿಮ್ಮ ಮದುವೆ ಆಗ್ತೀನಿ ಅಂತ ಹೇಳಕ್ಕೆ? ಹಾಂ, ನನ್ನ ಮಾತು ಕೇಳಲ್ಲ ಕಾರುಣ್ಯ ನೀನು. ಪಪ್ಪ ನೀವೆಷ್ಟು ಮುಖ್ಯನೋ ನನಗೆ ತಾತ ರಾಮು ಅಷ್ಟೇ ಮುಖ್ಯ. ಅದ್ರ ಜೊತೆಗೆ ಅಮ್ಮನ ಮಾತು ಮುಖ್ಯ. ಆಯಿತಾ? ತಾತನೂ ಒಪ್ಕೊಂಡಿದ್ದಾಗೈತೆ, ಅಮ್ಮನೂ ಒಪ್ಕೊಂಡಿದ್ದಾಗೈತೆ. ಇನ್ನೂ ರಾಮು ಬಂದಿಲ್ಲ. ರಾಮು ಏನೂ ಹೇಳಿಲ್ಲ. ಆಯಿತಾ? ಮಗುನ ತೆಗಿಸ್ಬೇಕನ್ನೋ ಆಲೋಚನೆ ನನಗೂ ಬಂದಿಲ್ಲ. ನನ್ನ ಹೊಟ್ಟೆ ಒಳಗಿರೋ ಮಗುನ ನಾನು ಹೆಂಗೆ ತೆಗಿಸ್ಲಿ ಪಪ್ಪ? ಅದು ನನ್ನ ಮಗು. ನಿಮ್ಗೇನು ಆಲೋಚನೆ ಮಾಡೋ ಬುದ್ಧಿ ಇಲ್ವಾ? ಒಬ್ಬ ಎಜುಕೇಟೆಡ್ ಆಗಿ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು? ನೋಡು ಕಾರುಣ್ಯ, ಮದುವೆ ಆಗಬೇಡ ಅಂತ ಹೇಳಿದೆ. ಹಂಗೂ ನನ್ನ ಮಾತು ತಪ್ಪಿ ಮದುವೆ ಆದೆ. ಇವಾಗ ನೀನು ಮಗು ಬೇಕಾಗಿಲ್ಲ, ತೆಗೆಸ್ಬಿಡು ಮಗುನ. ಪಪ್ಪ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ? ನೀನು ಇವಾಗ ನನ್ನ ಮಾತು ಕೇಳಿಲ್ಲ ಅಂದರೆ ನಾನು ಇನ್ನೊಂದು ಮದುವೆ ಮಾಡ್ಕೊಂಬರ್ತೀನಿ. ನಾಚಿಕೆ ಆಗಲ್ವಾ ನಿಮ್ಗೆ ಈ ಮಾತು ಹೇಳಕ್ಕೆ? ಹಾಂ, ಮಗನಿಗೆ ಮದುವೆ ಆಯಿತು, ಮಗಳಿಗೆ ಮದುವೆ ಆಯಿತು, ಇನ್ನೊಂದು ಮದುವೆ ಅಂತ ಇದ್ರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ನನ್ನ ಮಾತು ಕೇಳ್ತಾ ಇಲ್ಲಲ್ಲ ಯಾರೂ. ನನಗೆ ಯಾರೂ ಅಡುಗೆ ಮಾಡಿ ಕೊರಿಲ್ಲ, ನೀರು ಕಾಯಿಸಿ ನೀರು ಹಾಕೋರಿಲ್ಲ. ನಾನು ಸ್ಕೂಲ್ಗೆ ಹೋಗಬೇಕು, ಸ್ಕೂಲಿಂದ ಬರಬೇಕು, ಅಡುಗೆ ಮಾಡ್ಕೊಂಡು ತಿನ್ನಬೇಕು. ಏನೋ ನಿನ್ನ ನೋಡ್ಕೊಂಡು ಜೀವನ ಮಾಡ್ತಾ ಇದ್ದೆ. ಇವತ್ತು ನೀನು ನೋಡಿದ್ರೆ ಹಿಂಗಾಟ ಆಡ್ತಾ ಇದೆಯಾ? ಹೋಗಪ್ಪ ಸ್ವಾಮಿ. ಸುಮ್ಮನೆ ಬಂದು ಯಾಕೆ ಜಗಳ ಮಾಡ್ತೀರಾ? ನಿನ್ನ ತಪ್ಪುಡೆ ಮಗಂದು ತೊತೆದು, ತೊತೆ ತಪ್ಪುಡೆ ನಿಂದು. ಯಾಕ ನಮ್ಕ ನೆಮ್ಮದಿಯಾಗಿಡಕ ಬಿಟ್ಟ ಇಲ್ಲ ನೀವು? ಹೋಗು ಮದುವೆ. ದಯವತ್ತು ಏನು ಕೊರರ. ನಾನು ಬಂದು ನಿನ್ನ ತೇಲೋದೇ ಇಲ್ಲ. ಯಾಕೆ ಹಿಂಗೆಲ್ಲ ಮಾರಿದೆ ಅಂತ ತೇಲೋದೇ ಇಲ್ಲ. ನೀನು ಮದುವೆ ಮಾಡ್ಕೊಂಬೋಗು. ಒಬ್ರು ಇಲ್ಲಿಂದ ಒಬ್ರಪ್ಪ. ನೀನು ಸ್ವಾಮಿ ನಮ್ಮ ಮನೆಯಿಂದ ಆಚೆಗೊಬ್ರು. ಹೌದಾ? ಇಷ್ಟೇನಾ? ಇಷ್ಟೇ ಇಷ್ಟೇ. ನೀನು ಒಬ್ರು ನೋಡ್ತಾ ಇರೋ, ನಾ ಇಷ್ಟೊತ್ತಿಗೆ ಮದುವೆ ಮಾಡ್ಕೊಂಬರ್ತೀನಿ ನಾನು. ಮಾಡ್ಕೊಂಬೋಗು. ನೋಡಮ್ಮ, ನಿಮ್ಮ ಅಪ್ಪನ ಮಾತು ಕೇಳಿ ನೀನು ತಲೆ ಕೆಟ್ಟಮೇರ ಆಯ್ತಾ? ಮಗು ತೆಗೆದು ಬೇರೆ ಏನು ಬೇರೆ. ನಾನಿದ್ದೀನಿ, ನಾನು ತತ್ತೀನಿ. ಹಾಂ ಅಲ್ಲಮ್ಮ ಪಪ್ಪ ಯಾಕಮ್ಮ ಇನ್ನೊಂದು ಮದುವೆ ಮಾಡ್ಕೊಂಬರ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ತಾವ್ರಲ್ಲ? ಮಾಕನ್ನಿ ಬಿಡು, ಮಾಕನ್ನಿ. ಅವನ ಇಚ್ಛೆ, ಅವನು ಏನನ್ನ ಮಾಡ್ತಾನೆ. ನಾನು ಅವನನ್ನ ಬಿತ್ತಿದ್ದೀನಿ, ಬೀದಿತ ಬಿತ್ತಿದ್ದೀನಿ. ಅವನ ಮೇಲಿರೋ ಆಚೆ ಎಲ್ಲ ಬಿತ್ತಿದ್ದೀನಿ ನಾನು. ಅವನ ತವತನೇ ನನಗೆ ಬೇಕಾ ಇಲ್ಲಮ್ಮ, ಬೇಕಾ ಇಲ್ಲ ಅನ್ನೋದೇ ಬೇಕಾ ಇಲ್ಲ ಆಚೆ. ಛೇ, ನಮ್ಮ ಪಪ್ಪ ಯಾಕೆ ಹಿಂಗೆಲ್ಲ ಮಾಡ್ತಾರಲ್ಲ? ಏನಾದರೂ ಮದುವೆ ಮಾಡ್ಕೊಂಡ್ಬಿಟ್ರೆ ಎಷ್ಟೊಂದು ಅವಮಾನ ಆಗುತ್ತೆ. ಹಾಂ, ಇಲ್ಲ, ನಮ್ಮ ಪಪ್ಪ ಮದುವೆ ಆಗಬಾರ್ದು. ಏನಾದರೂ ಒಂದು ಮಾಡಲೇಬೇಕಿದ್ದಕ್ಕೆ. ಹಂಗಂತ ಹೇಳಿ ನಾನು ಹೊಟ್ಟೆ ಒಳಗಿರೋ ನನ್ನ ಮಗುನ ಕಳ್ಕೊಳಕ್ಕೆ ನಾನು ರೆಡಿ ಇಲ್ಲ. ತಾತನ ಇವಾಗೇ ಸೋತೋಗೋರೆ. ಇನ್ನು ನಾನು ಮಗು ಬೇಡ ಅಂತಂದರೆ ಇನ್ನು ಅಷ್ಟೇನ ಅದೇ ಯೋಚನೆಯಲ್ಲೇ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಇಲ್ಲ, ನಮ್ಮ ಪಪ್ಪಗೆ ನಾನು ಬುದ್ಧಿ ಕಲಿಸ್ಲೇಬೇಕು. ಇಷ್ಟು ದಿನದಿಂದ ಇದ್ದಂಗೆ ಇನ್ನು ಮುಂದೆ ಇರೋಕ್ಕಾಗಲ್ಲ ನಾನು. ಈ ಸರೋಜಿ ಅದು ಎತ್ತೋಗ್ಬಿಟ್ಲು. ಯಾಕೆ ಹಿಂಗೆಲ್ಲ ಆಡ್ತಾವಳು ಇವಳು? ಎಂಥ ಕೆಲಸ ಆಯಿತು? ಹಾಂ, ಮಗುಗೆ ಬೇರೆ ಹುಷಾರಿಲ್ಲ, ಬಿಟ್ಬಿಟ್ಟು ಎಲ್ಲನೂ ಹೋಗೋಣ ಅಂದರೆ ಒಳ್ಳೆ ಕೆಲಸ ಆಯಿತು. ಅಮ್ಮ ಮೌ ಲೇ ಯಾಕೋ ಏನ ಅದಕ್ಕೆ ಹಂಗೆ ಮುಚ್ಚಿಕೊಂಡಿದ್ದೆ ಅಲ್ಲೋಗಿ? ಲೇ ಅದೇನಂತ ಹೇಳು. ಮಗು ನಾನು ನೋಡ್ಕಪ್ಪ ಅಮ್ಮ. ನಾನು ಹೋಗಿ ಸರೋಜಿ ಎಲ್ಲವಳೆ ಅಂತ ಹುಡ್ಕೊಂಬರ್ತೀನಿ. ಅವಳು ಅಡುಗೆ ಮನೆಗೆ ಸರೋತೈತೆ. ಏನು ಒಬ್ಬರ ಅಡುಗೆ ಮಾಡೋಕ್ಕೆ? ಒಬ್ಬಳು ಮಾಡಬೇಡ, ಎಷ್ಟೊಂದು ಜನಕ್ಕೆ ಮಗುನ ಎತ್ಕಪ್ಪ. ಇವಾಗ ಆಗಲ್ಲ, ನೀನು ಸುಮ್ಮನೆ ಇದ್ಬಿಡು. ನೋಡ್ಕೊ, ನಿಮ್ಮ ಅಪ್ಪನ ಎಲ್ಲ ನೋಡ್ಕೊಂಡು ಬರ್ತಾನೆ. ನೀವು ಸುಮ್ಮನೆ ಇದ್ಬಿಡು. ಇವಾಗ ಆಗಲ್ಲ, ನಾನು ಆಚೆಗೆ ಬರಕ್ಕ. ಇವಾಗ ಏನಾಯ್ತಂತ? ಯಾಕೆ ಅಲ್ಲಿ ಮುಚ್ಚಿಕೊಂಡಿರೋದು ನೀನು? ಲೇ ಸುಮ್ಮನೆ ಇರೋ ಅಷ್ಟೊತ್ತು. ಅಮ್ಮೋ ಅಮ್ಮ, ಲೇ ಅವ್ನು ನಾನು ಇಲ್ಲಿದ್ದೀನಿ ಅಂತ ಹೇಳ್ಬೇಡು. ಯಾಕ ಹೇಳ್ಬೇಡ ಅಂದರೆ ಹೇಳ್ಬೇಡ ಅಷ್ಟೇ. ಅಮ್ಮ ಮಾವ್ ಅದೇ ತಾಳ್ಬಿಟ್ಟು ಅಲ್ಲ ನಮ್ಮ ಅಮ್ಮನು ಹೋಗಟ್ಟ. ಲೇ ಎಲ್ಲ ಅಮ್ಮನ ಯಾಕ? ಇವರಿಬ್ರು ಅಣ್ಣ ತಮ್ಮಂದ್ರು ನೋಡಿದ್ರೆ ನಂಗೆ ಎಷ್ಟು ಖುಷಿ ಆಗ್ತೈತೋ. ಇದೊಂದು ವಿಷಯಕ್ಕೆ ಇವ್ರನ್ನ ಮೆಚ್ಕೊಬೇಕು ನೋಡು. ಎಷ್ಟು ಕಿತ್ಲಾಡ್ತಾರೆ, ತಿರ್ಗಾ ಮಾತಾಡ್ತಾರೆ. ಅಯ್ಯಪ್ಪ, ನಾನು ಯಾವ ಮನೆಗೂ ನೋಡಿಲ್ಲ. ಹೋಗು. ಕಿತ್ಲಾಡ್ಬಿಟ್ರೆ ನಂಬಾಗ ನಮಗೆ ಕೊಡ್ರಿ, ನಾವು ಬೇರೆ ಇರ್ತೀರಿ, ಅವ್ರ ಜೊತೆಗಿರಲ್ಲ, ಹಂಗೆ ಹಿಂಗೆ ಅಂತಾರೆ. ಇವರಿಬ್ರು ಹಂಗಲ್ಲ. ಕಿತ್ಲಾಡ್ತಾರೆ, ಓದಾಡ್ತಾರೆ. ಅಯ್ಯೋ, ಹಿಂಗೆ ಇರಬೇಕು. ಚೆನ್ನಾಗಿರ್ತೈತೆ ನೋಡಕ್ಕ. ಕಿತ್ಲಾಡಿ ಬೇರೆ ಬೇರೆ ಹೋದ್ರೆ ಏನು ಚೆನ್ನಾಗಿರ್ತದೆ? ಲೇ ಎಲ್ಲ ಅಮ್ಮನು ಅದೇ ಕೇಳ್ತಾ ಇರೋದು ಯಾಕ ಅಂತ. ಲೇ ನಂಗೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಅಲ್ಲಿ ಸೋತ್ಕೊಳ್ಳೋ ಇಲ್ಲಿ ಇಟ್ಕೊಳ್ಳೋ ಇದ್ರೆ ಎತ್ಕೊಂಬರ ಗೀತಾ ಹೇಳ್ತೀನಿ. ತಲೆಕಾಯಿ ಕೊಡ್ತೀನಿ ನೋಡು. ಬುಲ್ಡೇಕ
ಟಪ ಟಪ ಅಂತ ಹ್ಞೂ ಹೊಟ್ಟೆ ಉತ್ತೋಕ ಏನಕ್ಕೋ ಇನ್ನೊಂದು ಮದುವೆ ಆಗೋದು ನಿಕ್ಕೆ ಮಾನ ಮರ್ಯಾದೆ ಇಲ್ಲೇನಾ ಯಾಕಲೇ ಹಂಗೆ ಮಾತಾಡ್ತೀಯಾ ನೀನು ಮಾತ್ರ ಎಲ್ಲಿ ಮದುವೆ ಆಗ್ಬೋದು ನಾನು ಮಾತ್ರ ಎಲ್ಲಿ ಮದುವೆ ಹಾಕ್ಕೊಡ್ತೇನೋ ಓ ಹೆಂಗೆ ಹೇಳ್ತಾನೆ ನೋಡು ಇವಾಗ ಹೇಳವಳೆ ನಮ್ಮ ಅಮ್ಮನ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಮಾಡ್ಕೊತೀನಿ ಬಿಡು ನಿಕ್ಕೆ ಮಾನ ಮರ್ಯಾದೆ ಇಲ್ಲೇನಾ ನಿಂಕದೇನಾ ಮಾನ ಮರ್ಯಾದೆ ನಿಂಕದ ಮಾನ ಮರ್ಯಾದೆ ಫಸ್ಟು ನೋಡ್ಕ ನಿಂಕ ಹ್ಞೂ ಅಲ್ಲ ಮದುವೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಪತ್ತಕ್ಕಿಲ್ದ್ರೆ ಹೊರಟ್ಬಿಟ್ಟವಳೆ ಸರಸ್ವತಿ ಅವ್ರ ಮಂತಕ್ಕೆ ಹೋಗಿದ್ನಿ ಅಲ್ಲೂ ಇಲ್ಲ ಹಾಂ ಪತ್ತೆನೇ ಇಲ್ದಿರಾಗ್ಬಿಟ್ಟವಳೆ ಹೋಗತ್ತಾ ಮಾಡ್ಕೊಂಡಿರೋ ನಾವು ಎರಡು ಕೈಗೂ ಬುಕ್ತಾ ಇದ್ರು ಏನಕ್ಕೋ ಮದುವೆ ಏನು ಕೇಳೋ ನಿಂಕ ಮದುವೆ ನಾನು 3 ಕೈಗೆ ಬುಕ್ತೀನಿ ಬಿಡ ನಿಂಕ್ಯಾಕ ಕೊನೆ ಒದ್ದಾಕ್ಬಿಡ್ತೀನಿ ಇವಾಗ ಸಾವಿತ್ರಿ ಇಲ್ಲ ನನಗ ಬಂಗಾರದಂಗೆ 2 ಮಕ್ಳವ್ರೆ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನೋ ಹೋಗಲೇನಾ ಆ ಯಾರ್ ಶಂಕರನ್ ಕೈಯನ್ನು ನೋಡಿ ಮದುವೆ ಮಾಡೋಗ ಲೇ ಹೋಗಲೇ ಹೋಗ ನೀನು ತಾನೆ ಸಾಚನೆ ನೀನಾಕ ಗೀತಿ ನಮ್ಗೆ ಕರ್ಕೊಂಡು ಮದುವೆ ಮಾಡ್ಕೊಂತಿರೋದು ಓ ಇವ್ನ್ಕೊಂದು ನ್ಯಾಯ ನಮ್ಗೊಂದು ನ್ಯಾಯ ಹಾಂ ಹೆಂಗೆ ಹೇಳ್ತಾನೆ ನೋಡು ಸಾವಿತ್ರಿನ ಕೇಳು ಫಸ್ಟು ಮಕ್ಕಳನ್ನ ಕೇಳ್ಬಿಟ್ಟು ಆಮೇಲೆ ಮದುವೆ ಮಾಡ್ಕೊಂಬ ನೀನು ಯಾರನ್ನು ಕೇಳ್ದೆ ಹೇಳು ನಿನ್ನ ಮಕ್ಕಳನ್ನ ಕೇಳ್ತಾ ನೀನು ಸರೋಜಿನ ಕೇಳ್ದಾ ಹಿಂದಳೆ ಮಗುನ ಇವನ್ಗೆ ಇವತ್ತು ಗಾಸರ ಬಿಡಿಸ್ತೀನಿ ನೋಡು ಏನು ನನಗೆ ಬುದ್ಧಿಗಿದ್ದೆ ಅದೇ ಇಲ್ಲನಾ ಯಾಕಮ್ಮ ಗೀತಾ ಹಂಗೆ ಹೇಳ್ತಾ ಇದೆಯಾ ಅಲ್ಲಣ್ಣ ನೀನು ಹೋಗಿ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನಿನ್ಗೇನು ಬುದ್ಧಿಗಿದ್ದೆ ಅದ ಬಂಗಾರ 2 ಮಕ್ಳವೆ ಹಾಂ ತಗೊಂಡೋಗ್ಬಿಟ್ಟು ಆ ಸಾವಿತ್ರಕ್ಕನ ಅಂತ ಎಂತಿನಿಗೆ ಸಿಗ್ತಾಳೆ ಅಣ್ಣ ಹೋಗಿ ಊರಾಗ ಅವಳಂತೆ ಹೋಗಿ ಹೋಗೋಣ ಕರ್ಕೊಂಬರ್ಬೋದು ಒಂದು ಸೋಪ್ ಕೊಡಲ್ಲ ಒಂದು ಪೌಡ್ರ್ ಕೊಡಲ್ಲ ಏನೂ ಕೊಡಲ್ಲ ಎಲ್ಲ ಮುಚ್ಚಿಕೊಂಡ್ಬಿಡ್ತಾಳೆ ಅದಕ್ಕೆ ನಾನು ಸಾವಿತ್ರಿನ ಕರ್ಕೊಂಬರಲ್ಲ ಅವಳು ಅಲ್ಲೇ ಚೆನ್ನಾಗಿರ್ಲಿ ಅಲ್ಲಿ ಹೋಗಿ ಅವಳು ನೋಡ್ಕೊಂಬರ್ತೀನಿ ಇಲ್ಲಿ ಇನ್ನೊಬ್ಳು ಇರ್ಲಿ ತಪ್ಪಣ್ಣ ನೀನು ಹಂಗೆಲ್ಲ ಮಾಡ್ಕೊಡ್ದಣ್ಣ ನಮ್ಮ ಅಮ್ಮನ ಹೇಳವಳೆ ನಂಗೆ ಮದುವೆ ಮಾಡ್ತೀನಿ ಅಂತ ಏನದು ಅಪ್ಪ ಬಂದೇನಾ ಎಲ್ಲ ನಿಮ್ಮ ಅಮ್ಮನ ಎತ್ತೋದ್ಲು ಅದು ಎತ್ತಾಳ್ ಬಿದ್ದಲ್ಲ ಅವಳು ಪಾಸ್ಕೊಳ ಹೋಗೋ ಎಲ್ಲ ಸರೋಜಮ್ಮನ ಹುಡುಕಿದ್ರೇನಾ ಓ ಈ ಹುಡುಕಿದ್ರಪ್ಪ ನಾನು ಕೃಷ್ಣ ಮಾಮನು ಎಲ್ಲಾನು ಹುಡುಕಿದ್ರೆ ಸಿಕ್ಕಿಲ್ಲ ಅದೇ ನೀರಕ್ಕ ಬಿದ್ದೋದ್ರೆ 3 ದಿನ ಆದ್ಬೇಕಂತೆ ಕೇಳೋದು ಅದಕ್ಕೆ 3 ದಿನ ಗಂಟೆ ಕಾಯ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ನಾವು ಆಗ್ತೀನಿ ನೋಡಿ ಕಡೆಯಿಂದ ಕಾಪಾಳಕ್ಕೆ ಕೆಲ್ಸಕ್ಕೆ ಬರ್ದು ಮಾತಾಡಂದ್ರೆ ಮಾತಾಡ್ತೀಯ ನೀನು ಸರೋಜ್ ಎಲ್ಲೋಳು ಹುಡುಕರು ಅಂತಂದ್ರೆ ಮನೆಗೆ ಸೇರ್ಕೊಂಡಿದ್ದೀರಿ ಮಗು ಬೇರೆ ಚೆನ್ನಾಗಿಲ್ಲಪ್ಪ ಅಮ್ಮನ ಬೇರೆ ಕೈ ಸಿಗ್ತಾ ಇಲ್ಲ ಅವಳು ಅಡುಗೆ ಅಂತ ಮಾಡ್ತಾಳೆ ಇಲ್ಲ ಮಗುನಂತ ನೋಡ್ಕೊಂತಾಳ ಅವ್ನ 3-4 ದಿವಸದಿಂದ ಜ್ವರ ಕಾದು ಉಷ್ಣಕೋ ಏನೋ ಬೇದಿ ಬೇರೆ ಎತ್ಕೊಂಬಿಟ್ಟವೆ ಬೇದಿಗ್ಲಂತೆ ಅವನ್ಕ ವಿಹಾನ್ಕ ಬೇದಿಗ್ಲಂತೆ ನಡಿ ಅದೆಲ್ಲೋಳು ಹುಡ್ಕನ ನಡಿಯಪ್ಪ ಇದೊಂದು ತಲೆನೋವು ನಡಿಯೋ ನಂಗಂತೂ ಸಾಕಾಗ್ಬಿಟ್ಟದೆ ಹುಡ್ಕಾನ ಬಿಡು ಇವಾಗ ನಾನು ಏನು ಹೇಳ್ಬೇಕಂತ ಅನ್ಕೊಂಡೆ ನೀನು ಸಿಕ್ಬಿಟ್ಟಿದ್ದೆ ನೋಡು ಇವಾಗ ಹೇಳ್ಬಿಡ್ತೀನಿ ಅದೇನು ಹೇಳು ಅಮ್ಮನ ಹೇಳವಳೆ ನಂಗೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ಅಂತ ಯಾಕ ನಂಗೆ ಇನ್ಯಾಕ ಯಾರ ಹೇಳಿದ್ವು ಅಮ್ಮನ ಈ ಸಾವಿತ್ರಿ ಬರೋ ಇಲ್ಲ ಅಂತನ್ಯ ಅದಕ್ಕೆ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳವಳೆ ನಾನು ಇವಾಗ ಮದುವೆ ಮಾಡ್ಕೊತೀನಿ ನಂಗೆ ಇವಾಗ ಸಾವಿತ್ರಿ ಅಲ್ಲಿರ್ತಾಳೆ ಊರಾಗ ನಾನು ಇಲ್ಲಿರ್ತೀನಿ 2 ದಿವಸ ಅಲ್ಲಿರ್ತೀನಿ 2 ದಿವಸ ಇಲ್ಲಿರ್ತೀನಿ ಹೊಸ ಏನ್ರು ಬರ್ತಾವಳೆ ನಂಗೆ ಅಮ್ಮನೇ ಹೇಳವಳು ಏನು ಸಾವಿತ್ರಿ ಬಂದರೆ ಇಲ್ಲಿ ಬೈತಾ ಇರ್ತಾಳೆ ನಮ್ಮ ಅಮ್ಮನು ಅದಕ್ಕೆ ನಂಗೆ ಬೇಜಾರು ಸಾವಿತ್ರಿ ಅಲ್ಲೇ ಚೆನ್ನಾಗಿರ್ಲಿ ಆರಾಮ್ಗ ತಿನ್ಕೊಂಡು ಉಣ್ಕೊಂಡು ಇರಲಿ ನಂಗೆ ಬರ್ತಾ ಇರೋ ಕಾಪ್ಗೆ ಗ್ವಾಮಳ ಇಸ್ಬಿಡ್ಬೇಕು ಅನಿಸ್ತದೆ ನಿನ್ನನ್ನು ಸಾಯ್ಸಾಕ್ಬಿಡ್ಬೇಕು ಅಂತ ಅನಿಸ್ತದೆ ನನ್ನ ಮಗನ ನಿನ್ನನ್ನು ಯಾಕ ಬಂದ್ಬಿಡು ನಾನು ಇವಾಗ ಮದುವೆ ಆಗ್ಬೇಕಂತ ಇದ್ದೀನಿ ನನ್ನ ಸಾಯ್ಸಾಕ್ತೀನಿ ಅಂತ ಹೇಳ್ತಾ ಇದೆಯಲ್ಲ ನೀನು ಬೋಲಾದನು ನೀನು ಮುದುಕನು ಬೋಲಾದನು ಅಂತಿಂತವನಲ್ಲ ನೀನು ಮುದುಕನಲ್ಲ ನೀನು ವಯಸ್ಸು ಹುಡುಗನ ನಂಗೆ ಮೀಸೆ ಎಲ್ಲ ಬೆಳಗಾಗಿಲ್ಲ ನೋಡು ಮೀಸೆ ಕರಗಾನೆ ಅದೇ ಇನ್ನ ಇವಾಗ ನಿಮ್ಮ ಅಮ್ಮನ ನಿಂಗೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ಲಾ ಹೇಳವಳೆ ಇವಾಗ ಮೊಮ್ಮಗಳು ಹುಡ್ತಾಳೆ ಅವಳನ್ನ ಪಕ್ಕದಾಗ ಕೂಳ್ಸ್ಕೊಂಡು ಆಮೇಲೆ ತಾಳಿ ಕಟ್ಟು ಹೌದೇನೋ ನಾನು ತಾತ ಇದ್ದೀನಿ ಹೋಗು ಅಲ್ಲಿ ಕಾರುನೇ ಹೇಳ್ತಾಳೆ ಹೋಗು ಪಕ್ಕದಾಗ ಕೂಳ್ಸ್ಕೊಂಡು ಮದುವೆ ಮಾಡ್ಕ ಆಯ್ತಾ ಆತ್ನಿದ್ರೆ ಇಲ್ಲೇ ಅದನ್ನ ಆಮೇಲೆ ಆಲೋಚನೆ ಮಾಡೋಣ ಇವಾಗ ಮದುವೆ ಮಾಡ್ಕೊಂಬಿಡ್ತೀನಿ ನಾನು ನಿಮ್ಗೆ ಯಾರಿಗೂ 2ನೇ ಮದುವೆ ಮಾಡೋದು ಬೇಡ ನಾನೇ ಇನ್ನೊಂದು ಮದುವೆ ಮಾಡ್ಕೊಂಬಿಡ್ತೀನಿ ಆರಾಮಾಗಿ ನಿಮ್ಮನ್ನ ನೋಡ್ಕೊಂತಲ್ಲ ಅವಳು ಬಂದೋಳು ಯಾಕಪ್ಪ ಕನ್ಸ್ಕೊಳ್ತಾ ಇದೆಯೇನೋ ಅಲ್ಲೇನ್ ಮಾಡ್ತಾ ಇದೀಯ ಬಾ ಇವಾಗ ಹೋಗಿ ನಾನು ನೀನು ಹೆಣ್ಣು ನೋಡ್ಕೊಂಬರೋಣ ಬರ ಅವ್ನ ಮಗುನ ಎತ್ಕೊಂಡ್ಲೆ ಏನೋ ಕೆಲಸ ಮಾಡ್ಲೆ ನಾನು ನೀನು ಹೆಣ್ಣು ನೋಡ್ಕೊಂಬರೋಣ ಬಾ ಯಾಕ ನಿಂಕಲ್ಲೇ ನಂಕಲ್ಲೇ ಅಯ್ಯಯ್ಯ ಅಲ್ಲ ಈ ವಯಸ್ಸಿನಾಗ ನಿಂಕ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದೆಯಲ್ಲ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ನಿಂಕ ನಿಂಕದ ಫಸ್ಟ್ ನಾಚಿಕೆ ಮಾನ ಮರ್ಯಾದೆ ಮಾಡೋ ಕೆಲಸ ಬಿಟ್ಬಿಟ್ಟು ಮಗನ ತಲೆ ಕೆಡಿಸ್ತಾ ಇದೆಯಲ್ಲ ಅವ್ನು ಏನಂತ ತಿಳಿತಾನೆ ಅವ್ನು ನಾವು ಹೆಂಗೆ ಇಕ್ಕೊಬೇಕೋ ಹಂಗೆ ಇಕ್ಕೊಬೇಕು ಎಲ್ಲ ತಿಳಿದು ನೀನು ಇಂಥ ಕೆಲಸ ಮಾಡ್ತಿಲ್ಲ ನಿನ್ನ ಏನು ತಗೊಂಡು ಬಡಿಬೇಕು ನಾನು ಏನೇ ತಗೊಂಡು ಬಡಿಬೇಕು ಅಯ್ಯೋ ನಿಮ್ಮ ವಂಶದಾಗ ಪೆದ್ದ ಮಕ್ಳು ಹಣೆ ಬರೈತ್ರಿ ಅದಕ್ಕೆ ನಾನೇನು ಮಾಡಲಿ ನಿಮ್ಮ ವಂಶನ ಸರಿ ಇಲ್ಲ ನಮ್ಮ ವಂಶ ಸುದ್ದಿ ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ ನೋಡು ಬಟ್ಟಿ ನೀನು ಅವನು ದುರಾಂಕರನೇ ನಿಂಕ ದುರಾಂಕರನಾ ಆ ಮಗು ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇರೋಕ್ಕೇನು ನಿಂಕ ಯಾವ್ದಾನ ಅವನನ್ನು ಕಿತ್ರ ತೆಗಿತಾ ಇರ್ತಾಳೆ ಏನು ನಮ್ಮ ಅಮ್ಮನ ಸುದ್ದಿ ಯಾಕೆ ಮಾತಾಡ್ತಾ ಇದೆಯಾ ನಮ್ಮ ಅಮ್ಮನ ಸುದ್ದಿ ಯಾಕೆ ಮಾತಾಡ್ತಾ ಇದೆಯಾ ನೀನು ನ್ಯಾಯವಾಗ ಮನೆಗಿರೋ ಸಸಿಗಳ ಬುದ್ಧಿ ಹೇಳ್ಕೊಂಡು ಬಾಳ್ಸೋ ಹೋಗ್ತಾ ಇಲ್ಲ ಮಾತಾಡ್ತೀಯ ನೀನು ಎಳೆ ಮಕ್ಕಳು ನಿನ್ನ ಸಸಿಗಳು ಕೈ ಹಿಡ್ಕೊಂಡು ಎಲ್ಲ ಹೇಳ್ಕೊಡ್ತೀನಿ ನಾನು ಸಿಲೇಟು ಬಳ್ಪ ಕೊಟ್ಟು ಎಂತ ಮಾತಾಡ್ತಾ ಇದೀವ ಮುಚ್ಚಬೇಕು ಬಾಯಿ ಮಾತಾಡಿದ್ಯ ಅಂದ್ರೆ ಚೆನ್ನಾಗಿರಲ್ಲ ನೋಡ್ಕ ಇವಾಗ ನೀನು ಯಾಕ
ಬಾಯಿ ಮುಚ್ಕೊಂಡು ನಿಂತ್ಕ ತೆಗೆದು ಕಪಾಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಹೆಂಗಿರ್ಬೇಕೋ ನಿಂಕ. ಇರೋದನ್ನ ಸರಿ ಮಾಡ್ಕೊಳ್ಳೋಣಪ್ಪ ಅಂತ ನನ್ನ ಯೋಚನೆ. ನಂಗಾದ್ರೆ ಮದುವೆ ಅಂತ ಮದುವೆ ಮಾನ ಮರ್ಯಾದೆ ಆಗಲ್ಲ ನಿಂಕ. ಏನು ಮದುವೆ ಅಂತಂದ್ರೆ ಏನು ಅನ್ಕೊಂಡಿದ್ದೀರಿ? ಏನು ಹುಡುಗಾಟ ಅನ್ಕೊಂಡಿದ್ದೀರಾ? ಕಂಡೋರ್ ಮನೆ ಹೆಣ್ಮಕ್ಳು ತನ್ನ ಮೇಲೆ ಕರೆಕ್ಟಾಗಿ ಬಾಳಿಸ್ಬೇಕು. ಹೋಗು, ನೀನು ಯಾಕೋ ಹಿಂಗೆಲ್ಲ ಮಾತಾಡೋದು? ಮುಚ್ಚು ಬಾಯೇ. ನೀನು ಹೋಗು, ನಾನು ಮಾಡ್ಕೊಂತೀನಿ. ನೋಡ್ಕೊಂತೀಯ ಮದುವೆ ನೋಡ್ಕೊಂತೀನೋ. ನಿನ್ನೆಲ್ಲ ಫಸ್ಟ್ ಹೇಳಿದ್ಲಲ್ಲ, ಅವಳನ್ನ ಹಾಕ್ಬೇಕು ಏನಂತ ತಕೊಂಡು ಎಕ್ಕಡ ಮುದ್ದೋಗೋ ಗಂಟೆ ಹಾಕ್ಬೇಕು ಅವಳನ್ನ. ಅವನ್ನ ಬಡಿಯ ಮಾಡೋಕ್ಕೆ ಕೆಲಸ ಇಲ್ಲ ನೋಡು, ಅದಕ್ಕೆ ಈ ಪಾಠಕ್ಕೆ ಬೀಳ್ತಾ ಇರೋದು ನೀವು. ಮುಚ್ಚ ಬಾಯೇ, ಮುಚ್ಚಿದಿ ಅಂದ್ರೆ ಕಪಾಳಕ್ಕೆ ಬಡಿತೀನಿ. ಬೇರೆನೇ ಇಕ್ಬೇಕಾಗಿತ್ತು ಅವತ್ತು, ಚೆನ್ನಾಗಿರ್ತಾ ಇತ್ತು. ಮಕ್ಕಳನ್ನ ಓದಿಸಿ ಅವ್ರಿಗೆ ಒಂದೊಂದು ಕೆಲಸ ಕೊಡ್ತಿದ್ರೆ ತಿಕ್ಕ ಶೀತಾಯ್ತು ನಿಂಕ. ಅವಾಗ ಈ ಮಾತುಗಳೆಲ್ಲ ಬಿಡ್ತಾ ಇದ್ದೆ ನೀನು. ಎಲ್ಲ ಇಷ್ಟು ವಯಸ್ಸಾಗಿ ಎಲ್ಲ ತಲೆ ಮೇಲೆ ಹಾಕೊಂಡಿದ್ದೀನಿ ನೋಡಿ ನಾನು. ಅದಕ್ಕೆ ನನ್ನನ್ನು ನಾನೇ ಏನಂತ ತಗೊಂಡು ಬಡ್ಕೊಬೇಕು. ಒಬ್ಬ ಮಗನ್ನ ಓದಿಸಿ ಅವ್ನ ಕೆಲಸ ಕೊಡ್ಸೋಷ್ಟರಲ್ಲಿ ಎಷ್ಟು ಕಷ್ಟ ಅನ್ನೋದು ನಿನಗೆ ಗೊತ್ತೇನಾ ನಿನ್ಕ? ಏನು ಇಲ್ದಿರ ಎಲ್ಲ ತಂದು ಹಾಕ್ತೀನಿ, ಮಾಡಾಕ್ತಾರೆ ತಿನ್ಕೊಂಡು ಈ ಪಾಠಕ್ಕೆ ಬೀಳ್ತಾ ಇರೋದು ನೀನು ನಿಮ್ಮ ಅಮ್ಮನು. ನಿನ್ಗೆ ಇವಾಗ ತಾನೇ ಏನಾಯ್ತು? ಯಾಕೆ ಹೇಳಿ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ ನೀನು? ಮುಚ್ಚೆ ಬಾಯಿಯೇ ಒತ್ತು ಬಿಡ್ತೀನಿ ಎಗರಿಸಿ ಮೂತಿ ಮೇಲೆ. ಮಾನ ಮರ್ಯಾದೆ ಇಲ್ಲೇನ ನಿಂಕ? ಅಲ್ಲ, ಆ ಹುಡುಗಿ ಒಂದು ಹುಡುಗಿನ ನೋಡ್ಕೊಳಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂತಂದ್ರೆ ಇನ್ನೆಷ್ಟು ಮಾತ್ರ ಮನೆಗಿದ್ದೀರ ಜನ ನೀವು. ಅವಳು ನೋಡಿದ್ರೆ ಗಂಡನ ಬಿಟ್ಬಿಟ್ಟು ಬಂದು ಕೂತ್ಕೊಂಡವಳೆ. ಅವಳಿಗೂ ಮಾನ ಮರ್ಯಾದೆ ಇಲ್ಲ. ಏನು ಈ ವಯಸ್ಸಿನಾಗ ನನಗೆ ಯಾವ್ದು ಹಣೆ ಬರ? ನೋಡಷ್ಟು ನೋಡಿ ಹೋಗಿ ಯಾವ್ದಾರ ಒಂದು ವೃದ್ಧಾಶ್ರಮದಾಗ ಸೇರ್ಕೊಂಡ್ಬಿಡ್ತೀನಿ. ನನ್ನ ತಲೆ ಮೇಲೆ ಬಿದ್ದಿರೋದು ಏನಿಲ್ಲ, ಅವ್ರ ಅಪ್ಪ ಅಮ್ಮನಿಗೆ ಇಲ್ಲ, ನನಗೇನು. ಮದುವೆ ಅಂತ ಮದುವೆ. ಇಬ್ಬರು ಮಕ್ಕಳನ್ನ ಓದಿಸಿದ್ರೆ, ಸ್ಕೂಲ್ಗೆ ಫೀಸ್ ಕಟ್ಟಿದ್ರೆ, ಅವ್ರ ಕೆಲಸ ಕೊಡ್ಸೋವಾಗ ಅಲ್ಲಿ ದುಡ್ಡು ಕಟ್ಟಿದ್ರೆ ನನ್ನ ಮಗನ ನಿನ್ಗೆ ತಿಳಿತಾ ಇತ್ತು ಎಲ್ಲನೂ. ನಾನೆಲ್ಲ ಹೇಳಿದ, ಅಮ್ಮನ ಹೇಳಿದ್ವ. ಮುಚ್ಚೋ ಬಾಯೇ, ಮುಚ್ಚಬೇಕು ಬಾಯೇ. ಸೋಪ್ ಕೊಡಲ್ಲ, ಗೀಮ್ ಕೊಡಲ್ಲ, ಏನು ಕೊಡಲ್ಲ. ನನ್ನ ಹೆಂಡ್ರನ್ನ ಯಾವಾಗಲೂ ಬೈತಾ ಇರ್ತಾಳೆ. ಅದಕ್ಕೆ ನಂಗೆ ಬೇಜಾರಾಗೋಯ್ತು. ಬೈತಾ ಇದ್ರೆ ಎದುರಿಸು ನಿಮ್ಮ ಅಮ್ಮನ. ಜುಟ್ಟು ರಾಜಕ್ಕೆ ತಳ್ಳೋ. ಯಾಕಮ್ಮ ನನ್ನ ಹೆಂಡ್ರನ್ನ ಬೈತೀಯ ಅಂತ? ನಿಂಗೇನು ಬಾಯಿ ಇಲ್ಲ, ಬುದ್ಧಿ ಇಲ್ಲ. ನೀನೇನ ಇನ್ನೊಂದ್ಸತಿ ನನ್ನ ಹೆಂಡ್ರನ್ನ ಬೈತಿದ್ದೆ ಅಂತ ನೋಡ್ಕೊ ಎತ್ಕೊಂಡಾಗ ನೀರಿರೋ ಬೈಕ್ ಆಗ್ಬಿಡ್ತೀನಿ. ಸತ್ತೋಗ್ಬಿಡ್ಬೇಕು ನೀನು ಹಂಗೆ. ಇವಾಗ ಹೋಗಿ ನನ್ನ ಹೆಂಡ್ರನ್ನ ಕರ್ಕೊಂಬರ್ತೀನಿ ನಾನು. ಇನ್ನಕ್ಕಿಂತ ಏನೋ ಬೈ ನಿಂಗೆ ಮಾಡ್ತೀನಿ. ನಡಿ ಹೋಗೋಣ, ನನ್ನ ಹೆಂಡ್ರನ್ನ ಕರ್ಕೊಂಬರೋಣ. ನಡಿ ಮುತ್ಕಪ್ಪ. ಬೀಳ್ತವೆ ಏಟಿಗೆ ನಿಂಕ. ಇವಾಗ ಆಗಿದೆಯಲ್ಲ. ನೀನು ಯಾಕೋ ನಾನು ಒಯ್ಯೋದು? ನಾನು ಎಷ್ಟು ದೊಡ್ಡವನಾಗಿದ್ದೀನಿ ನೋಡು. ಇವಾಗ ತಾತನ ಬೇರೆ ಆಗಿದ್ದೀನಿ ನಾನು. ನನ್ನ ಯಾಕೆ ಒಯ್ಯೋದು ನೀನು? ಇಬ್ಬರು ಮಕ್ಳಾಗವ್ರೆ ನಂಕ, ಎಂಡ್ರೂ ಅವಳೆ. ನೀನು ಹಿಂಗೆಲ್ಲ ಒಯ್ಯೋದು ತಪ್ಪು. ನಂಗೆ ನೋಡು ಮೀಸ ಎಲ್ಲ ಬಂದಿರೋದು. ನೀನು ಯಾಕೆ ಒಯ್ಯೋದು ನನ್ನ? ಹಿಂಗೆಲ್ಲ ಒಯ್ಕೋದು ನೀನು. ನನ್ನ ಮಗನ ಪೊಲೀಸು. ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ನಿನ್ನ ಮೇಲೆ. ಕೊಡೋಗ, ಅದು ಯಾವ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ? ಕೊಡೋಗ ಇನ್ನೊಂದ್ಸರಿ ಒಯ್ಯೋ ಕೊಡ್ತೀನಿ ನೋಡು ಕಂಪ್ಲೇಂಟು. ನಾನು ಎಂಟ್ರು ಮಾತ್ರ ನಮ್ಮ ಅಮ್ಮನ ಬೈತಾ ಇರ್ತಾಳೆ, ನೀ ಮಾತ್ರ ನಾನು ಒಯ್ತಾ ಇರ್ತೀಯ. ನೋಡೋ ಅಂಬುಜಿ, ನಾನು ಹೇಳ್ತಾ ಇದ್ದೀನಿ, ಮನೇನ ಕರೆಕ್ಟಾಗಿ ನಡೆಸ್ಕೊಂಡು ಹೋದೋ ಸರಿ. ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರೋಳಲ್ಲ. ಸೊಸೆಗಳಿಗೆಲ್ಲ ಬುದ್ಧಿ ಹೇಳ್ಕೊಂಡು ಮನೇನ ಕರೆಕ್ಟಾಗಿ ನಡೆಸ್ಬೇಕು. ಇಲ್ಲ ನೀನು ದುರಾಂಕಾರ ಬುದ್ಧಿ ತೋರಿಸಿದೆ ಅಂದರೆ ಮನೆಯಿಂದ ಆಚೆಗೆ ಹಾಕ್ತೀನಿ. ಎಲ್ಲನ ಹೋಗಿ ಬದುಕೊಂಡು ಸಾಯಿ. ನನಗೆ ಸಾಕಾಗ್ಬಿಟ್ಟದೆ ಹೊರ್ಗಡೆನು ವ್ಯವಹಾರ ಅಂತ ನೋಡ್ಲಾ, ಇಲ್ಲ ಮನೆ ಅಂತ ನೋಡ್ಲಾ. ಏನು ಮಾಡಲಿ? ಅಲ್ಲಿ ಒಂದು 500 ಮಿಷಿನ್ಗೆ ಆರ್ಡ್ರ್ ಕೊಟ್ಟಿದ್ದೀನಿ. ಅವನು ಇನ್ನು ಬರೀ 100-200 ಮಾಡೋನೆ. ನಾವು ಅಲ್ಲೋಗಿ ನಿಂತ್ಕೊಂಡು ಬಿರುಬಿರಿನ ಕೆಲಸ ಮಾಡಿಸ್ಬೇಕು. ಇಲ್ಲ ಅಂತಂದರೆ ಯಾವ ಕೆಲಸನೂ ಆಗಲ್ಲ. ನಾನು ಅಲ್ಲಿಗೆ ಹೋಗಿ ಸಾಯಿಲ್ಲ, ಇಲ್ಲ ಮನೆಗಂತ ನೋಡ್ಲಾ. ಏನೇ ಬಂದಿರೋದು ನಿಂಗೆ? ಬರಬಾರ್ದು ರೋಗ. ಏನು ಬಂದಿರೋದು ಹೇಳೋ? ಅವನು ಶಿವನು ಮನೆ ಕುತ್ಕೊಂಬಿಟ್ಟವನೆ. ಅವೆರಡು ರುದ್ರನ್ಕ ಫ್ಯಾಕ್ಟ್ರಿಗೆ ಬಿಟ್ಬಿಟ್ಟಿದ್ದೀನಿ, ನಂಗೆ ಹೊಸ ಫ್ಯಾಕ್ಟ್ರಿಗೆ ಮಾಡಿಕೊಡು ಅಂತ. ಅದ್ರಾಗಂತ ಓಡಾಡ್ಲಾ, ಇಲ್ಲ ನಾನು ಏನು ಮಾಡಲಿ ಹೇಳು? ಅವ್ರು ಬಾಳ ಅವ್ರು ಏನೇನ ಮಾಡ್ಕೊಂತಾರೆ. ದುಡ್ಡು ಕೊಟ್ಬಿಡು ನೀನು ಅವ್ರಕ್ಕ. ದುಡ್ಡು ಕೊಟ್ಬಿಡು. ದುಡ್ಡು ಕೊಟ್ಟರೆ ಚೆನ್ನಾಗಿರಲ್ಲ ಆಯ್ತಾ? ನೀರು ಖರ್ಚು ಮಾಡ್ದಂಗೆ ಮಾಡಾಕ್ತಾರೆ. ಏನಿದ್ರು ನಮ್ಮ ಕೆಲಸ ಮುಗಿಸಿ ಅವ್ರ ಕೈಲಿ ಎಲ್ಲ ಕೊಟ್ಬಿಡ್ಬೇಕು. ದುಡ್ಡು ಕೊಟ್ಟರೆ ದುಡ್ಡು ಒಂದು ದಿಸ್ಕೆ ಮುಗಿಸ್ಕೊಂಬರ್ತಾರೆ. ಅವರಿಬ್ಬರಿಗೂ ಭಾಗಗಳು ಬೇರೆ ಇಕ್ಬೇಕು. ಜಮೀನು ಭಾಗ ಇಕ್ಬೇಕು, ದುಡ್ಡು ಭಾಗ ಇಕ್ಬೇಕು, ಒಡವೆ ಭಾಗ ಇಕ್ಬೇಕು. ಮನೆ ಅಂತ ಅವ್ನು ಕೊಟ್ಬಿಟ್ಟಿದ್ದೀನಿ. ಬಿಡು, ಅವ್ನು ಪಾಡು. ಮನೆ ಸೇರ್ಕೊಂಬಿಟ್ಟವನ ಅವನು. ನನಗೆ ಹೊಸ ಫ್ಯಾಕ್ಟ್ರಿಗಳು ಕೊಡು ಅಂತ. ಅಲ್ಲಂತ ಹೋಗಿ ನೋಡ್ಲಾ, ಏನಂತ ಮಾಡಲಿ? ಈ ಹುಡುಗಿ ಎಲ್ಲೋದ್ಲು, ಎಲ್ಲವಳೆ? ಯಾಕೆ ನನಗೆ ಹಿಂಸೆ ಕೊಡ್ತಾಯಿದ್ದೆ? ಈಗ ಇದ್ರಾಗೊಂದು ಇವ್ನಿಗೆ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ದೆ. ನಿಂಗೇನು ಜವಾಬ್ದಾರಿ ಅನ್ನೋದಿಲ್ಲೇನೆ? ಜವಾಬ್ದಾರಿ ಅನ್ನೋದಿಲ್ಲ. ಬೇರೆಯವ್ರ ಮನೆಗೆ ಹೋಗಿ ನೋಡೋಗೆ ಹೆಂಗಸ್ರು ಮನೆ ಜವಾಬ್ದಾರಿ ಎಷ್ಟು ತಗೊಂಡಿರ್ತಾರೆ. ಗಂಡಸ್ರು ಏನು ಬೇಕೋ ಅದನ್ನು ತಂದಾಕ್ತಾರೆ. ಬಿಟ್ಟರೆ ಮನೆ ಜವಾಬ್ದಾರಿ ಎಷ್ಟು ನೀಟಾಗಿ ಮನೆ ತುಂಬ ಜನ ಇದ್ರು ಹೆಂಗೆ ನೋಡ್ಕೊತಾರೆ. ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಒಳ್ಳೆ ತಂದಾಗ ನಿಂದು ಯಾವುದೂ ಇಲ್ಲ. ನೀನೆಷ್ಟು ನಾನೆಷ್ಟು ಅಂತ ನಿಂತ್ಕೊಂತೀಯ. ನಡಿ, ಆ ಸರೋಜಮ್ಮನ ಎಲ್ಲವಳ ನೋಡೋದು. ನಡಿ. ನಡಿ. ಎಲ್ಲ ನಿನ್ನಿಂದಾನೆ ಆಗಿದ್ದು ಕಳ್ಮುಂಡ ನೀನು. ಯಾವಾಗಲೇ ಇವಾಗ ಈಗ ಮಾಡೋಕ್ಕೇನು ಬೇರೆ ಕೆಲಸ ಇಲ್ಲೇನಾ? ಕೆಲಸ ಇಲ್ಲ, ಏನೋ ತಮಾಚ್ಕೊಂತಾರೆ.
ಅದನ್ನೇ ನೀನು ನಿಜ ಅನ್ಕೊಂಡು ಹಿಂಗೆ ಕುಡಿದ್ರೆ ಹಿಂಗೆ ನಿನ್ನಿಂದ ನಿಮ್ಮ ಅಪ್ಪನ ಹತ್ರ 1000 ಮಾತು ಕೇಳ್ಬೇಕು ನಾನು. ಉಗಿಲೆ ಬಿಡು ನಿನ್ನ ಉಗಿಲೆ. ಬರ ಬದಾದಿನಿಲ್ವ. ಓ ಅಲ್ಲಮ್ಮ ಅವ್ನ ಬುದ್ಧಿ ತಿಳಿದು ನೀನು ಏನಕ್ಕಮ್ಮ ಈ ಕೆಲಸ ಮಾಡ್ತೀನಿ ನೀನು? ಅಯ್ಯೋ ಅಲ್ಲೇ ತಮಾಷೆ ಕಂತಿದ್ ಹೋಗೋ, ಏನ್ರೋ ಈ ಕೆಲಸ ಕೊಡ್ತೀನಿ ನಂಕ. ತಮಾಷೆಕನಾಗ್ಲಿ ಅಮಾವಾಸ್ಯಕನಾಗ್ಲಿ ಏನಕ್ಕ ಆತ್ತೆ ನೀನು ಅನ್ನೋದು? ಸುಮ್ಮನೆ ಇರೋಕ್ಕಾಗಲ್ಲ. ಅಯ್ಯ ಮಾವನ್ ಬೈಯೋದಂಗೆ ನೀನು ಮಾಡೋದು ಹಂಗೆ. ನಿನ್ನ ಹತ್ರ ನಾನು ವೇದ ಅಂತ ಕೇಳಬೇಕಾಗಿಲ್ಲ, ಹೋಗಲೇ. ಮುಂದುವರಿಯುವುದು.